ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದ ಹಣಕಾಸು ವಿಚಾರವಾಗಿ ಮಾತನಾಡಿದ ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ, ಇದು ರಾಷ್ಟ್ರೀಯ ಯೋಜನೆ. ಈ ಯೋಜನೆಗೆ 5,300 ಕೋಟಿ ನೀಡುವುದಾಗಿ ಕೇಂದ್ರ ಸಚಿವರೇ ಹೇಳಿದರು. ನಾನು ಮತ್ತು ಮುಖ್ಯಮಂತ್ರಿಗಳು ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನು ದೆಹಲಿಯಲ್ಲಿ ಭೇಟಿಯಾಗಿ ಈ ಯೋಜನೆಗೆ ಹಣಕಾಸಿನ ನೆರವು ನೀಡುವಂತೆ ಮನವಿಯನ್ನು ಮಾಡಿದ್ದೆವು. ಅನುದಾನವು ಒಟ್ಟಿಗೆ ಸಿಗದಿದ್ದರೂ ಸ್ವಲ್ಪವಾಗಿ ನೀಡುವಂತೆ ಮನವಿ ಮಾಡಿದ್ದೆವು. ಈಗಾಗಲೇ ಈ ಯೋಜನೆಗೆ ರಾಜ್ಯ ಸರ್ಕಾರದಿಂದ 12,000 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೇವೆ ಎಂದು ತಿಳಿಸಿದರು. ಅಲ್ಲದೆ ಇದೇ ರೀತಿ ಹೊಗೆನಕಲ್, ಮಹದಾಯಿ, ಕೃಷ್ಣಾ ಯೋಜನೆ ಬಗ್ಗೆಯೂ ಕೇಂದ್ರದ ಗಮನ ಸೆಳೆದಿದ್ದೇವೆ. ಈ ವಿಚಾರಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ರೆ ದಶಕಗಳೇ ಕಳೆದು ಹೋಗುತ್ತೆ. ಹಾಗಾಗಿ ಅಲ್ಲಿನ ಮುಖ್ಯಮಂತ್ರಿಗಳೊಡನೆ ಕುಳಿತು ಮಾತನಾಡುವ ಸಲಹೆಯನ್ನು ನಮ್ಮ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಎಂದು ತಿಳಿಸಿದರು. ನಡೀತಾ ಇದೆ. ಭದ್ರಾ ಅವರು 5,300 ಕೋಟಿ ಕೊಡ್ತೀವಿ ಅಂತೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹಿಂದೆ ಘೋಷಣೆ ಮಾಡಿದರು. ಮತ್ತು ನಾನು ಮೊನ್ನೆ ಶಿವಕುಮಾರ್ ಅವರು ಪಾಟೀಲ್ರಿದ್ದಾರೆ ಅವರು ಗುಜರಾತ್ನವರೇ, ಕೇಂದ್ರದ ಜಲಶಕ್ತಿ ಮಂತ್ರಿಗಳು, ಅವ್ರನ್ನ ಭೇಟಿ ಮಾಡಿ ಹಿಂದೆ ಘೋಷಣೆ ಮಾಡಿದರು. ಅದು ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀವಿ. ಅದು ಅಟ್ಲೀಸ್ಟ್ ಕಂತಲ್ಲಾದರೂ ಕೊಡಲಿ ನಮಗೆ. ನಾವೀಗಾಗಲೇ 12,000 ಕೋಟಿ ಖರ್ಚು ಮಾಡಿದ್ದೀವಿ ಈ ಅಪ್ಪರ್ ಇದು ಭದ್ರಾ ಇದಕ್ಕೆ. ಮತ್ತು ಅದರ ಜೊತೆಗೆ ಮಹದಾಯಿ ವಿಚಾರನೂ ಅಲ್ಲಿ ಇದು ಕ್ಲಿಯರೆನ್ಸಸ್ ಬೇಕು, ವೈಲ್ಡ್ ಲೈಫ್ದು ಮತ್ತು ಫಾರೆಸ್ಟ್ದು. ಅದಾದಮೇಲೆ ಮೇಕೆದಾಟು ನಿಮಗೆಲ್ಲ ಕೂಡ ಗೊತ್ತಿದೆ. ಮೇಕೆದಾಟು ಸುಪ್ರೀಂ ಕೋರ್ಟಲ್ಲಿ 2 ಸಲ ನಮ್ಮ ಕಡೆನೇ ಆಗಿದೆ. ಮತ್ತು ಅಪ್ಪರ್ ಕೃಷ್ಣದು ನೋಟಿಫಿಕೇಷನ್ ಆಗಬೇಕು. ಅದು 3 ರಾಜ್ಯಗಳು ಕೂಡ ಇಬ್ಬರು ಕೋರ್ಟ್ಗೆ ಹೋಗಿದ್ದಾರೆ, ಆಂಧ್ರ ಮತ್ತು ತೆಲಂಗಾಣ. ನಾವು ಏನಕ್ಕೆ ಕೋರ್ಟ್ಗೆ ಹೋಗಿದ್ದೀವಿ ಅಂದರೆ ನೋಟಿಫಿಕೇಷನ್ ಬೇಗ ಮಾಡಿ ಅಂತ ನಾವು ಹೋಗಿದ್ದೀವಿ. ಮತ್ತು ಇದೆಲ್ಲ ಕೋರ್ಟ್ಗಳಲ್ಲಿ ದಶಕಗಳಾಗ್ಬಿಡುತ್ತೆ. ಅದರಿಂದ ಪಾಟೀಲ್ರಿಗೆ ಹೇಳಿದ್ದೀವಿ, ಅದು ಮಹದಾಯಿ ಇರ್ಬೋದು ಅಥವಾ ಮೇಕೆದಾಟು ಇರ್ಬೋದು ಅಥವಾ ಅಪ್ಪರ್ ಕೃಷ್ಣ ಇರ್ಬೋದು, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಕರೀರಿ ಕೂತು ಚರ್ಚೆ ಮಾಡೋಣ ಅಂತ ನಮ್ಮ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ಇದುವರೆಗೂ ಖರ್ಚು ಮಾಡಿರೋದೇ ರಾಜ್ಯ ಸರ್ಕಾರ 12,000 ಕೋಟಿ ಖರ್ಚು ಮಾಡಿದ್ದೀವಿ. ನಾವು 12,000 ಕೋಟಿ ಖರ್ಚು ಮಾಡಿದ್ದೀವಿ. ಇದರಲ್ಲೇನು ಅವ್ರ ಪಾಲಿಲ್ಲ. ಅವರು ಬಡ್ಜೆಟಲ್ಲಿ ಹೇಳಿದ್ದಾರು ನಿರ್ಮಲಾ ಸೀತಾರಾಮನ್ ಅವರು, ಇದು ರಾಷ್ಟ್ರೀಯ ಯೋಜನೆ ಅಂಥೇಳಿ 5,300 ಕೋಟಿ ಕೊಡ್ತೀವಿ ಅಂತ ಅವರೇ ಹೇಳಿದರು. ಈಗ ನೋಡೋಣ, ಈ ಸಲ ಪಾಸಿಟಿವ್ ಆಗಿರೋಣ. ಪಾಟೀಲ್ರಿಗೆ ಹೇಳಿದ್ದೀವಿ, ಅಟ್ಲೀಸ್ಟು ಒಂದೇ ಸಲ ಇಲ್ಲ ಅಂದರೆ ಕಂತಲ್ಲಾದರೂ ಬಿಡುಗಡೆ ಮಾಡಿ.